ಈಗ ಸಂಪುಟ ಪುನರ್ರಚನೆ ಆದಮೇಲೆ ಇದು ಆಗುತ್ತೆ ಅಂತ ಮೊದಲೇ ಗೊತ್ತಿಲ್ಲ. ಸ್ವಾಭಾವಿಕ ಅಸಮಾಧಾನ ಆಗೋದು ಸ್ವಾಭಾವಿಕ. ಅವರು ಕೂಡ ಆಗ್ಲಿಕ್ಕೆ ಯಾರಿದ್ರು 6-7 ಸಲ ಆಯ್ಕೆ ಆಗಿದ್ರು. ಅದ್ರ ಲಿಮಿಟೇಷನ್ ಇರೋದ್ರೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಿಲ್ಲ. ಈಗ 34 ಹೆಚ್ಚಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಈಗ ಸೀಮಿತವಾಗಿ ಮಾಡ್ಲಿಕ್ಕೆ ಹೋದಾಗ ಕೆಲವರು ಸೀನಿಯರ್ ಕೂಡ ಹೊರಗೋದ್ರು ನಿಜ. ಮೊನ್ನೆಯಿಂದ ಕೂಡ ಇದು ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸೀನಿಯರ್ ಲೀಡರ್ ಕೂಡ ಇದರಲ್ಲಿ ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ, ಅವ್ರ ವಿಚಾರ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ, ಇನ್ನೊಂದು 2-3 ಸಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಸಮಾಧಾನ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸೊ ಅವ್ರು ನಮ್ಮವರೇ, ರಾಜೀನಾಮೆ ಕೂಡ ಪ್ರಶ್ನೆ ಉದ್ಭವಿಸಲ್ಲ. ಅವ್ರು ನಮ್ಮವರೇ, ನಮ್ಮ ಜೊತೆ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಅಂಗೀಕಾರ ಮಾಡ್ತೀವಿ ಅಂತಂದ್ರೆ ಅದು ಇನ್ನೊಂದಷ್ಟು ಬೇರೆ ಬೇರೆ ಶಾಸಕರಿಗೂ ಆಕ್ರೋಶ ಕಾರಣ ಆಗಲ್ವಾ? ಅಲ್ಲ, ನೋಡೋಣ, ನಾವು ಸಮಾಧಾನ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಆಗಿರ್ಬೋದು. ಸೊ ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಪರಿಹಾರ ಏನಿದೆ ಸರ್? ಪರಿಹಾರ ಈಗ ಸಮಾಧಾನ ಇದ್ರೆ ಮತ್ತೆ ಪರಿಹಾರ. ಕೆಲವ್ರಿಗೆಲ್ಲ ವಯಸ್ಸಾಗಿದೆ ಸರ್, ಕೊನೆ ಚುನಾವಣೆ ಇದೆ, ನೋಡೋಣ, ಎಲ್ಲರಿಗೂ ಸಹಿಸ್ತಾರ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಸಮಾನಾಂತರವಾಗಿ ಅದನ್ನ ಅವ್ರಿಗೆ ಗೌರವ ಮಾಡುವಂತ ಪ್ರಯತ್ನ ಪಕ್ಷದಿಂದ ಮಾಡ್ತೀವಿ. ನೋಡೋಣ, ಅದು ಹೈಕಮಾಂಡ್ ನೀಡಿದ್ದಾರೆ, ಎಲ್ಲರೂ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ, ಚರ್ಚೆ ಮಾಡೋದ್ರ ಬಗ್ಗೆ. ಆಗಿಲ್ಲ ನೋಡ್ರಿ, ಇನ್ನು ಚರ್ಚೆ ಆಗಿಲ್ಲ. ಕಾನ್ಫರೆನ್ಸ್ನಲ್ಲಿ ಚರ್ಚೆ ಆಗಿಲ್ಲ. ಮುಗಿಲಿದ ಮೇಲೆ ನಮ್ಮ ಖಾತೆ ಹಂಚಿಕೆ ಮುಗಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಎನಿ ಟೈಮ್ ಮಾಡ್ಬೋದು, ಅದೇನು ಇವತ್ತೇ ಇಲ್ಲ. ಅಡಿಷನಲ್ ಅಷ್ಟೇ, ಅದೇನು ಖಾತೆ ಕೊಡಬೇಕಿಲ್ಲ, ಮಂತ್ರಿ ಮಾಡಬೇಕಾಗಿಲ್ಲ. ಸರ್ಕಾರ ಪಕ್ಷ ಮನಸ್ಸು ಮಾಡಿದ್ರೆ ಅದನ್ನ ಎನಿ ಟೈಮ್ದಾಗ ಮಾಡ್ಬೋದು. ಇದೆ ನೋಡೋದು, ಎನಿ ಟೈಮ್ ಮಾಡ್ಬೋದು. ಕಾಂಗ್ರೆಸ್ ನಾಯಕರು ಆಡಿಯೋ ವೈರಲ್ ಆಗಿದೆ ಸರ್. ದುಡ್ಡು ಕೊಟ್ಟವ್ರಿಗೆ ಮಾಡಿದ್ದಾರೆ ಅಂತ ಸಂಜಯ್ ಮಾಡಿರೋ ತಿಮ್ಮಪ್ಪರು ಮಾತನಾಡಿರೋ ಆಡಿಯೋ ಒಂದು ವೈರಲ್ ಆಗಿದೆ. ಈಗ ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತವ್ರಿಗೆ ಮಾಡಿದ್ದಾರೆ. ಯಾರಿಗೆ ಕೊಟ್ಟೆ ಹೇಳಿರ್ಬೋದು, ಹೂವಪ್ಪ ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು. ಮಾತಾಡಿದ್ರೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಅವ್ರವ್ರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ.